36 ದಿನಗಳಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಕೈಗೊಂಡೆವು. ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ ಒತ್ತಾಯಿಸಿ ನಾವು ಹೋರಾಟ ಮಾಡತ್ತಿದ್ದೆವು. ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇರಲಿಲ್ಲ. ಇದನ್ನು ವಿರೋಧಿಸಿ ನಾಳೆ 37ನೇ ದಿನದ ಸತ್ಯಾಗ್ರಹ ರಕ್ತ ಸಂಗ್ರಹ ಚಳವಳಿಯನ್ನು ಮಾಡಾಕತ್ತೇವು. ಈ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತದೆ. ಅದಕ್ಕೆ ಎಲ್ಲ ನಾಗರಿಕರು ಬಂದು ಈ ರಕ್ತ ಸಂಗ್ರಹ ಚಳವಳಿಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಎಲ್ಲ ಬಿಜಾಪುರ ಜಿಲ್ಲೆಯ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಜೈ ಭೀಮ್, ಲಾಲ್ ಸಲಾಂ. ಬಂಧುಗಳೇ, ನಾಳೆ 24 ಶುಕ್ರವಾರ ಬೆಳಗ್ಗೆ ಸರ್ಕಾರಗಳು ಕೇವಲ ನಾಮಕಾವಸ್ಥೆಗೆ ನಮ್ಮ ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು, ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡದೇ ಇರೋ ಕಾರಣಕ್ಕಾಗಿ ನಾವು ಆಕ್ರೋಶದಿಂದ ಸರ್ಕಾರಕ್ಕೆ ರಕ್ತದ ಸಹಿ ಮೂಲಕ ಎಚ್ಚರಿಸುವ ಕೆಲಸವನ್ನ ಜಿಲ್ಲೆಯ ನಾಗರಿಕರು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಜಿಲ್ಲೆಯ ನಾಗರಿಕರು ಕೂಡ ಬಂದು ರಕ್ತದ ಸಹಿ ಮೂಲಕ ನೀವು ಸರ್ಕಾರವನ್ನು ಎಚ್ಚರಿಸಿಕೋಬೇಕಾಗ್ತದೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ನಾಳೆಯ ಈ ರಕ್ತ ಸಹಿ ಚಳವಳಿಗೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. 5 ml ರಕ್ತ ಸಂಗ್ರಹ ಮಾಡಿಕೊಂಡು ಸಹಿ ಸಂಗ್ರಹ ಮಾಡಿ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲು ರಕ್ತ ಸಂಗ್ರಹ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಿಸುವುದಿದೆ. ಆ ನಿಟ್ಟಿನಲ್ಲಿ ತಾವು ಎಲ್ಲರೂ ಭಾಗಿಯಾಗಬೇಕೆಂದು ಈ ವೇದಿಕೆಯ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ.